ಸಮಾಜ ಸೇವಕಿ ಅನು ಅಕ್ಕ ಮತ್ತು ಅವರ ತಂಡ ರಾಜ್ಯಾದ್ಯಂತ ಹಲವಾರು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಯ ಕಟ್ಟಡಗಳಿಗೆ ಸುಣ್ಣ ಬಣ್ಣ ಬಳಿದು ಅಂದವಾಗಿರುವಂತೆ ಮಾಡುತ್ತಿದ್ದರು. ಅದೇ ರೀತಿ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಚ್ಚನಹಳ್ಳಿ ಗ್ರಾಮದ ಶ್ರೀ ಮಹರ್ಷಿ ವಾಲ್ಮೀಕಿ ವಸತಿ ಶಾಲೆಗೆ ಅವರ ತಂಡ ಆಗಮಿಸಿ ಅಲ್ಲಿನ ವಸತಿ ಶಾಲೆಯ ಕಟ್ಟಡಗಳಿಗೆ ಬಣ್ಣವನ್ನ ಬಳಿಯಬೇಕೆಂದು ಬಂದು ಅಲ್ಲಿ ಇರುವ 1ರಿಂದ 5ನೇ ತರಗತಿಯವರೆಗೂ ಸುಮಾರು 100ಕ್ಕೂ ಹೆಚ್ಚು ಮಕ್ಕಳು ಅಲ್ಲಿನ ಮೂಲಭೂತ ಸೌಕರ್ಯಗಳ ಕಂಡು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರಿಗೆ ಅನು ಅಕ್ಕ ಅಲ್ಲಿನ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಎಂದು ಮನವಿಯನ್ನ ನೀಡಿದರು. ನಾನು ಸರ್ಕಾರಿ ಕನ್ನಡ ಉಳಿಸಿ ಅಭಿಯಾನದಡಿ ಸುಮಾರು 140ಕ್ಕೂ ಹೆಚ್ಚು ಶಾಲೆಗಳಿಗೆ ನಾನು ಸುಣ್ಣ ಬಣ್ಣದ ಅಲಂಕಾರವನ್ನು ನಾನು ಹಾಗೂ ನನ್ನ ತಂಡ ಮಾಡ್ತಾ ಇದ್ದೀವಿ. ಸುಮಾರು ಕಳೆದ 5-6 ವರ್ಷಗಳಿಂದ ಈ ಥರ ಒಂದು ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇದರ ಪ್ರಮುಖ ಉದ್ದೇಶ ಏನಂತಂದರೆ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಪೌಷ್ಟಿಕ ಆಹಾರ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕನ್ನೋ ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತದೆ. ತದಾದ ನಂತರ ಶಾಲೆಯಲ್ಲಿ ಬಂದ್ಬಿಟ್ಟು ಸುಣ್ಣ ಬಣ್ಣ ಬಳಿಯೋದ್ರ ಜೊತೆಗೆ ಗಾರೆ ಕೆಲಸದಂಥ ಕೆಲಸಗಳನ್ನಾಗಿರ್ಬೋದು ಅಥವಾ ಎಲೆಕ್ಟ್ರಿಷಿಯನ್ ವರ್ಕಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ನಾವು ನಮ್ಮ ತಂಡದಿಂದ ನಾವು ಮಾಡ್ತಾ ಇದ್ದೀವಿ. ಇದು NGO ಸಂಸ್ಥೆಗೆ ಸಂಬಂಧಪಟ್ಟಿರೋದಾ ಮೇಡಮ್? ಇಲ್ಲಾಂದ್ರೆ ನೀವೇ? ಇಲ್ಲ, ಇದು ಯಾವುದೇ ಸಂಘ ಸಂಸ್ಥೆ ಇಲ್ಲ. ಇದರಲ್ಲಿ ಯಾರು ಹೆಡ್ ಅಂತ ಇಲ್ಲ. ನಾವೇ ಸ್ವಯಂ ಪ್ರೇರಿತವಾಗಿ ಈ ಥರ ಒಂದು ತಂಡ ಕಟ್ಕೊಂಡು ಮಾಡ್ತಾ ಇದ್ದೀವಿ. ತಂಡದಲ್ಲಿ ಸುಮಾರು ಒಂದು 15 ಜನ ಇದ್ದೀವಿ. ನಾವು ಈ ಥರ ರಾಜ್ಯ ಪ್ರವಾಸ ಮಾಡ್ತಿದ್ವಿ. ಇದು ನಮಗೆ 25ನೇ ಜಿಲ್ಲೆ. ರಾಜ್ಯದ 25 ಜಿಲ್ಲೆಗಳಲ್ಲಿ ಸಂಚರಿಸಿದ್ದೀವಿ. ಆ ಶಾಲೆ ಈ ಶಾಲೆ ಅಂತಲ್ಲ, ಎಲ್ಲಿ ಶಾಲೆಗಳು ಸಿಗ್ತಿರುತ್ತೆ, ಎಲ್ಲಿ ತುಂಬ ಅವಕಾಶಗಳಿಂದ ಹಾಗೂ ಸೌಲಭ್ಯಗಳಿಂದ ವಂಚಿತವಾಗಿರುತ್ತೆ ಅಂಥ ಶಾಲೆಗಳಿಗೆಲ್ಲ ನಮ್ಮ ಮೊದಲ ಆದ್ಯತೆ ಇರುತ್ತೆ. ಅದಾದ ನಂತರ ಇವು ಶಿಡ್ಲಘಟ್ಟದ ಮಹರ್ಷಿ ವಾಲ್ಮೀಕಿ ಆಶ್ರಮ ಶಾಲೆಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಕೂಡ ಅವ್ಯವಸ್ಥೆ ತುಂಬ ಇದೆ. ಇನ್ನೊಂದು ಏನಂದರೆ ಇಲ್ಲಿ ಸೌಲಭ್ಯಗಳಿದ್ದಾವೆ, ಆದರೆ ಜನ ಬರ್ತಾರೆ, ಅಂದರೆ ಮಕ್ಕಳು ಇಲ್ಲ ಈ ಶಾಲೆಯಲ್ಲಿ. ಈ ಶಾಲೆಗೆ ತುಂಬ ಜನ ಬರಬೇಕಂದ್ರೆ ನಮ್ಮ ಮುಖ್ಯ ಉದ್ದೇಶ. ಇನ್ನೊಂದಿಷ್ಟು ಸುಣ್ಣ ಬಣ್ಣದ ಅಲಂಕಾರವನ್ನು ಮಾಡಿ ಇನ್ನಷ್ಟು ಶುಚಿಗೊಳಿಸಿದರೆ ಇಲ್ಲಿ ಸ್ವಲ್ಪ ಆಟಕ್ಕೆ ಗ್ರೌಂಡ್ ಕೂಡ ಇಲ್ಲ. ಅದರಿಂದ ಅದನ್ನು ಕೂಡ ಒಂದು ಶಾಸಕರ ನೇತೃತ್ವದಲ್ಲಿ ವಿಶೇಷವಾಗಿ ನಾನು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೀನಿ, ರವಿಕುಮಾರ್ ಸರ್ ಅವ್ರಿಗೆ. ಯಾಕಂದರೆ ನಾವು ಬಂದ ನಂತರ ಕ್ಷಣ ಮಾರ್ಗದಲ್ಲಿನೇ ಅವರು ಈ ಶಾಲೆಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಇಂಥ ಶಾಸಕರು ಇನ್ನೂ ಅತಿ ಹೆಚ್ಚಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಂತರ ಶಾಸಕ ಬಿಎನ್ ರವಿಕುಮಾರ್ ಅವರು ತಾಲೂಕು ದಂಡಾಧಿಕಾರಿಗಳಾದ ಬಿಎನ್ ಸ್ವಾಮಿ ಅವರ ಜೊತೆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಗಮನಿಸಿ ಮಾತನಾಡಿ, ಶಿಡ್ಲಘಟ್ಟದಲ್ಲಿ ಮೊದಲು ಶಿಕ್ಷಣಗಳಿಗೆ ಆದ್ಯತೆ ನೀಡಬೇಕು. ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ವಂಚಿತವಾಗಿದೆ, ಅದನ್ನು ಶೀಘ್ರದಲ್ಲಿ ಸರಿಪಡಿಸಲಾಗುವುದು ಎಂದು ತಿಳಿಸಿದರು. ಇವತ್ತೇನು ಪರಿಶಿಷ್ಟ ಪಂಗಡಗಳ ವಸತಿ ಶಾಲೆಯಲ್ಲಿ ಇವತ್ತು ನಾವು ಭೇಟಿ ಕೊಟ್ಟಿದ್ದೀವಿ, ಶಾಸಕರು ಹಾಗೂ ನಾವು. ದಿಬ್ಬೂರಹಳ್ಳಿಯಲ್ಲಿ ಇವತ್ತು ಜಾತ್ರಾ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆ ಇತ್ತು. ಹಾಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಈ ಶಾಲೆ ಮೂಲಭೂತ ಸೌಕರ್ಯಗಳಿಗೆ ಏನು ಬಿಲ್ಡಿಂಗು ದುರಸ್ತಿ ಕಾರ್ಯ ತುಂಬ ಅವಶ್ಯಕತೆ ಇದೆ. ಅದನ್ನು ನಾನು ಕೂಡ ಸಾಧ್ಯವಾದಷ್ಟು ನಮ್ಮ ಒಂದು ಅಧಿಕಾರ ಒಂದು ವರ್ಗದಲ್ಲಿ ಯಾರು ಇದಕ್ಕೆ ಸಂಬಂಧಪಡ್ತಾರೆ ಅದರವರೆಗೂ ನಾವು ಮಾಹಿತಿ ಕೊಟ್ಟು ಸರ್ಕಾರದಿಂದ ಏನಾದರೂ ಬೇರೆ ಅನುದಾನಗಳು ಬರುವಂಥ ವ್ಯವಸ್ಥೆ ಇತ್ತು ಅಂತ ಕಂಡು ಬಂದಲ್ಲಿ ಅವುಗಳನ್ನು ನಾನು ಅವರಿಗೆ ಸಹಕಾರ ಕೊಟ್ಟು ಶೀಘ್ರವೇ ಶಾಸಕರು ಹೇಳಿದಂತೆ ಇದನ್ನು ಸರಿಪಡಿಸುವಂಥ ಕೆಲಸನ ನಮ್ಮ ತಾಲೂಕು ಆಡಳಿತನೂ ಕೂಡ ಆ್ಯಸ್ ಎ ತಹಶೀಲ್ದಾರಾಗಿ ನಾನು ಕೂಡ ಅವರಿಗೆ ಸಹಕಾರ ಮಾಡ್ತೀನಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಚ್ಚನಹಳ್ಳಿ ಗ್ರಾಮದಲ್ಲಿ ಇವತ್ತು ವಾಲ್ಮೀಕಿ ಶಿಕ್ಷಣ ಸಂಸ್ಥೆಗೆ ಇವತ್ತು ನಾವು ವಸತಿ ಶಾಲೆಗೆ ಇವತ್ತು ನಾವು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ನಮ್ಮ ಬಿಎನ್ ಸ್ವಾಮಿ ಅವರು ಸ್ವಯಂ ಪ್ರೇರಿತವಾಗಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಇವತ್ತು ಅಭಿವೃದ್ಧಿಪಡಿಸಬೇಕು, ಸರ್ಕಾರಿ ಶಾಲೆಗಳು ಇವತ್ತು ಖಾಸಗಿ ಶಾಲೆ ಕಾಂಪಿಟೇಟರ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ನಮ್ಮ ಅನು ಮತ್ತು ಅವರ ತಂಡ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 25 ಜಿಲ್ಲೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅವರ ಒಂದು ಕೆಲಸ ಇವತ್ತು ಪೇಂಟಿಂಗ್ ಮಾಡೋಂಥದ್ದು ಇರ್ಬೋದು, ಗಾರೆ ಕೆಲಸ ಮಾಡೋಂಥದ್ದು ಇರ್ಬೋದು, ಶಾಲೆಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ಅವರು ಸ್ವಯಂ ಪ್ರೇರಿತವಾಗಿ ಇವತ್ತು ಎಲ್ಲ ಶಾಲೆಗಳಲ್ಲಿ ಇವತ್ತು ಅವ್ರು ಕೆಲಸ ಮಾಡಿಕೊಂಡು ಅವರ ಒಂದು ಹಿನ್ನೆಲೆ ಮತ್ತು ಅವರೊಂದು ನಾವು ಫೇಸ್ಬುಕ್ ನೋಡಿದಾಗ ಇವತ್ತು ಅವರು ಬಂದು ನಮ್ಮನ್ನು ಈ ಥರ ಬಚ್ಚನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ವಾಲ್ಮೀಕಿ ವಸತಿ ಶಾಲೆಯಲ್ಲಿ ಇವತ್ತು ಭಾಳಷ್ಟು ಅವ್ಯವಸ್ಥೆ ಆಗಿದೆ, ಅಲ್ಲಿ ನಾವು ಆ ಶಾಲೆ ಸ್ವಲ್ಪ ಪೇಂಟ್ ಮಾಡೋಂಥ ಕೆಲಸ ಮತ್ತು ಮೂಲಭೂತ ಸೌಕರ್ಯಗಳು ನಮ್ಮ ಗಮನ ತಂದಾಗ ಇವತ್ತು ನಮ್ಮ ಮುಖಂಡರು, ನಮ್ಮ ತಹಸೀಲ್ದಾರರು, ನಾವೆಲ್ಲ ಬಂದು ಇವತ್ತು ಅದನ್ನೆಲ್ಲ ಪರಿಶೀಲನೆ ಮಾಡಿ ವೀಕ್ಷಣೆ ಮಾಡಿ ಇದಕ್ಕೆ ಶೀಘ್ರದಲ್ಲೇ ನಮ್ಮ ಶಾಸಕರ ಅನುದಾನದಲ್ಲಿ ಇವತ್ತು ಈ ಸಂಬಂಧಪಟ್ಟಂತೆ
ಅನುದಾನವನ್ನು ಕೊಟ್ಟು ಅವರು ಒಂದು ಮುಖೇನ ಈ ಶಾಲೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಂತ ನಮ್ಮ ಮುಖಂಡ ನಾವು ತೀರ್ಮಾನ ತಗೊಂಡಿದ್ದೀರಿ. ಶೀಘ್ರದಲ್ಲಿ ಏನಿವತ್ತು ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ, ಅದರಲ್ಲಿ ಇವತ್ತು ಹೆಚ್ಚಿನ ವಾಲ್ಮೀಕಿ ಸಮುದಾಯದ ಮುಖಂಡರು ಮತ್ತು ವಾಲ್ಮೀಕಿ ಸಮುದಾಯ ಕುಟುಂಬಗಳು ಇವತ್ತು ಈ ಕ್ಷೇತ್ರದಲ್ಲಿದ್ದಾರೆ. ಅವರಿಗೆ ಮುಂದೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ಮುಖ್ಯವಾಗಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆಯನ್ನು ನಾನು ಕೊಡ್ತಾ ಇದ್ದೀನಿ. ಇವತ್ತು ಇದು ನನ್ನ ಗಮನ ತಂದು ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಶಾಸಕರ ಅನುದಾನದಲ್ಲಿ ಇದಕ್ಕೆ ಅವಶ್ಯಕತೆ ಇರತಕ್ಕಂಥ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡಿ ಕೆಲಸ ಮಾಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ವರದಿ ಸಿ ವೆಂಕಟೇಶ್, ಶಿಡ್ಲಘಟ್ಟ.